ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಾರಂದ್ರೆ ಬಿಲ್ ಗೇಟ್ಸು ಡ್ರಾಪ್ಔಟ್ ಅದನು, ಮಾರ್ಕ್ ಜುಗರ್ಬರ್ಗು ಡ್ರಾಪ್ಔಟ್ ಅದನು, ನಾನು ಇಂಜಿನಿಯರಿಂಗ್ ಬಿಟ್ಟು ಏನೋ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಭಾಳಷ್ಟು ಜನ ಪ್ಲ್ಯಾನ್ ಇರತ್ತೆ ರೀ. ಆ ಥಾಟ್ ಪ್ರೊಸೆಸ್ದಾಗ ಹೋಗಿ, ಆ ಒಂದು ಲೈನ್ದಾಗ ಹೋಗಿ ಭಾಳಷ್ಟು ಜನ ತಮ್ಮ ಲೈಫನ್ನು ಒಂದು ರಿಸ್ಕ್ನಾಗ ಇಡ್ತಾರೆ ಸರ್. ಯಾಕಂದ್ರೆ ಡಿಗ್ರಿನೂ ಇಲ್ಲ, ಈ ಕಡೆ ಸ್ಕಿಲ್ಲೂ ಇಲ್ಲ, ಈ ಕಡೆ ಟೆಕ್ನಾಲಜಿನೂ ಗೊತ್ತಿಲ್ಲ ಪೂರ್ತಿ. ಸೊ ಇದ್ರ ಬಗ್ಗೆ ಒಂದು ನಮ್ಮ ಸ್ಟೂಡೆಂಟ್ಸಿಗೆ, ನಮ್ಮ ಯೂತ್ಸಿಗೆ, ನಮ್ಮ ಇವನ್ ಸ್ಕೂಲ್ ಸ್ಟೂಡೆಂಟ್ಸ್ನಾಗಿರೋರು ಸರ್ ಭಾಳ ಜನ ಥಿಂಕ್ ಮಾಡ್ತಾರೆ, ಡಿಗ್ರಿ ಮಾಡಿ ಯಾವ ಉದ್ದಾರ ಆಗ್ಯಾನ ಬಿಡು, ಜಾಬ್ ತೊಗೊಂಡು ಯಾವ ಉದ್ದಾರ ಆಗ್ಯಾನ ಬಿಡು. ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಸರ್ ಇಂಥ ಒಂದು ಥಾಟ್ ಪ್ರೊಸೆಸ್ ಭಾಳಷ್ಟು ಜನರ ಕಡೆ ನಾವು ಕೇಳ್ತೀವಿ ಸರ್. ಸೊ ಅದ್ರ ಮೇಲೆ ನೀವು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಬಿಲ್ ಗೇಟ್ಸ್ ಅವರು ಸಂಸ್ಥಾಪನೆ ಮಾಡಿದಂಥ ಒಂದು ಕಂಪ್ನಿಯಾಗಿ ನೀವು ಕೆಲಸ ಮಾಡಿ ಬಂದಿರಿ, ಆ್ಯಂಡ್ ಯು ಆರ್ ವರ್ಕ್ಡ್ ವಿತ್ ಒನ್ ಆಫ್ ದ ಗುಡ್ ಲೀಡರ್ಸ್ ಇನ್ ಯುವರ್ ಕಂಪ್ನಿ. ಸೊ ವಾಟ್ ಡು ಯು ಥಿಂಕ್ ಆನ್ ದಿಸ್? ವಾಟ್ ಈಸ್ ಯುವರ್ ಟೇಕ್ ಆನ್ ದಿಸ್? ಸಿ, ಒನ್ ಪಾಸಿಟಿವ್ ಥಿಂಗ್ ಈಸ್ ನಮ್ಮ ಯೂತ್ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಥಿಂಕ್ ಮಾಡತ್ತಾರ. ಈಗ ನಾವು ಓದುವಾಗ ಅವಾಗ ಜಾಸ್ತಿ ಗೋರ್ಮೆಂಟ್ ನೌಕರಿ ಅಂತಿದ್ರು. ನಾವೀಗ ಗೋರ್ಮೆಂಟ್ ನೌಕರಿಯಿಂದ ಸ್ಲೋಲಿ ವಿ ಮೂವ್ ಟು ಪ್ರೈವೇಟ್ ಜಾಬಿಂದ ಈಗ ಎಂಟರ್ಪ್ರಿನರ್ಶಿಪ್ ಬಂದೀವಿ. ಸೊ ಮೈಂಡ್ಸೆಟ್ ಪ್ರೋಗ್ರೆಷನ್ ಇದೆಯಲ್ಲ ಸೊಸೈಟಿದು, ದಟ್ ಈಸ್ ಹೆಡೆಡ್ ಇನ್ ದ ರೈಟ್ ಡೈರೆಕ್ಷನ್. ಬಟ್ ಒಬ್ಬ ಎಂಟರ್ಪ್ರಿನರ್ ಆಗಬೇಕಂದ್ರೆ ಬರೀ ಆ ಆಸೆ ಅಷ್ಟೇ ಇದ್ರೂ ಆಗಂಗಿಲ್ಲ. ಅದ್ರ ಜೊತೆಗೆ ಅದಕ್ಕೆ ಮೈಂಡ್ಸೆಟ್, ರಿಕ್ವೈರ್ಡ್ ಸ್ಕಿಲ್ಸ್ ಏನು ಕಲಿಬೇಕು, ಕ್ಲಾರಿಟಿ, ಎಕೋಸಿಸ್ಟಮ್ ಎಲ್ಲ ಬೇಕಾಗತ್ತೆ. ಈಗ ನಾನು ನೋಡೇನ್ರಿ ರೀಸೆಂಟಾಗೆ ಸಮ್ ಯಂಗ್ಸ್ಟರ್ಸ್ ಈ ಥರ ಎಂಟರ್ಪ್ರಿನರ್ಸ್ ಆಗಿದ್ದು, ಅವ್ರಿಗೆ ಸಮ್ ಆಫ್ ದ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಅನಲೈಟಿಕಲ್ ಸ್ಕಿಲ್ ಇರ್ಬೋದು, ಅಥವಾ ಟೆಕ್ನಿಕಲ್ ಸ್ಕಿಲ್ಸ್ ಲೈಕ್ ಎಕ್ಸೆಲ್ ಶೀಟ್ ಹೆಂಗೆ ಮಾಡಬೇಕು, ಸಮ್ ಆಫ್ ದೀಸ್ ಸ್ಕಿಲ್ಸ್ ದೇ ಆರ್ ಲ್ಯಾಕಿಂಗ್. ನಾವು ಲೆಟ್ಸ್ ಸೇ ಯು ಕ್ಯಾನ್ ಆರ್ಗ್ಯೂ ಸೇಯಿಂಗ್ ದಟ್ ಹೌದು ಯಾರಿಗೆ ಗೊತ್ತಿರ್ತೈತೆ ಎಲ್ಲ ಕಲಿತಾರೆ ತಗೋರಿ, ಆನ್ ದ ವೇ ಕಲಿತಾರಂತ. ಬಟ್ ವೆನ್ ಯು ಅಬ್ಸರ್ವ್ ದೇರ್ ಜರ್ನಿ ಯು ಡೋಂಟ್ ಸಿ ದೆಮ್ ಲರ್ನಿಂಗ್ ಇಟ್ ಫಾಸ್ಟ್ ಇನಫ್. ನಾವು ಕಂಪೇರಿಂಗ್ ದ್ಯಾಟ್ ವಿತ್ ಬಿಲ್ ಗೇಟ್ಸ್ ಆ್ಯಂಡ್ ಮಾರ್ಕ್ ಜುಕರ್ಬರ್ಗ್, ಇದು ನಾನು ಇಂಟರ್ನೆಟ್ನಾಗ ನೋಡಿದ್ದು ಎಲ್ಲೋ, ಯಾರೋ ಒಬ್ಬರು ಬುದ್ಧಿವಂತರು ಹೇಳಿದ್ರು, ಅವರು ಡ್ರಾಪ್ಔಟ್ ಅದಾರ, ಆದ್ರೆ ಸ್ಟ್ಯಾನ್ಫರ್ಡಿಂದ ಡ್ರಾಪ್ಔಟ್ ಅದಾರ, ಹಾರ್ವರ್ಡಿಂದ ಡ್ರಾಪ್ಔಟ್ ಅದಾರ, ಅವರು ನಿಮ್ಮ ಥರ ಹೈಸ್ಕೂಲಿಗೆ ಇದ್ರಾಗಿಂದಿಲ್ಲ. ಬಿಕಾಸ್ ದೇ ಶೋಡ್ ಆ್ಯನ್ ಇಮೆನ್ಸ್ ಕೆಪಾಸಿಟಿ ಆ್ಯಂಡ್ IQ ಟು ಗೆಟ್ ಅಡ್ಮಿಷನ್ ಟು ಸಚ್ ಐವಿ ಲೀಗ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್. ಬಿಲ್ ಗೇಟ್ಸ್ ಎಲ್ಲ 7ನೇ 8ನೇ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ರಿ ಅವರು. ಅವಾಗನ ಕೋಡಿಂಗ್ 7th 8th ಅನ್ನೋ ಕೂಡ ಪ್ರೋಗ್ರಾಮಿಂಗ್ ಕಲಿತು ಸಾಫ್ಟ್ವೇರ್ ಬರೋಕ್ಕೆ ಶುರು ಮಾಡಿದರು. ಅವರು ಡಿಗ್ರಿ ಓದುವಾಗ ಆಲ್ರೆಡಿ ಒಂದೇನೋ ಪ್ರಾಜೆಕ್ಟ್ IBM ಅವ್ರದ್ದು ಒಂದು ಪ್ರಾಜೆಕ್ಟ್ ಅನೌನ್ಸ್ ಆಗಿತ್ತು. ಹಾಸ್ಟೆಲ್ನಾಗ ಕುಂತು ಅವರು ಪ್ರೋಟೋಟೈಪ್ ಡೆವಲಪ್ ಮಾಡಿ ಹೋಗಿ ಡೆಮೋ ಕೊಟ್ಟು ಅದನ್ನು ಸೇಲ್ ಮಾಡಿ ಬಂದಿದ್ದರು ಅವರು. ಈಗ ಯಾರ ಕಾಲೇಜ್ನಾಗ ಇದ್ದವ್ರು ಒಂದು ಪ್ರಾಜೆಕ್ಟ್ ಮಾಡಿ ಬೆಂಗಳೂರಾಗ ಬಂದು ಅದನ್ನು ಯಾರೋ ಒಂದು ಕ್ಲೈಂಟಿಗೆ ಸೇಲ್ ಮಾಡುವಷ್ಟು ಕೆಪಾಸಿಟಿ ಇತ್ತು ಅಂದ್ರೆ ಅವರು ಡ್ರಾಪ್ಔಟ್ ಆಗಲೇಬೇಕಿದ್ರೆ. ಲ್ಯಾಬ್ ಪ್ರೋಗ್ರಾಮನ್ನು ಬೈಹಾಟ್ ಮಾಡಿ ಬರೆಯುವಾಗ ಲ್ಯಾಬ್ ಪ್ರೋಗ್ರಾಮನ್ನು ಬರೆಯೋಕೆ ಬರ್ತಿಲ್ಲ, ಆ ವ್ಯಕ್ತಿ ಡ್ರಾಪ್ಔಟ್ ಆಗ್ತಾನಂದ್ರೆ ದೆನ್ ಇಟ್ಸ್ ಇಸ್ ಕ್ವಶನೇಬಲ್. ಸೆಕೆಂಡ್, ಲೆಟ್ಸ್ ಎ ಪರ್ಸನ್ ಡೋಂಟ್ ವಾಂಟ್ ಟು ಬಿ ಎ ಪ್ರೋಗ್ರಾಮರ್. ಎಲ್ಲರೂ ಪ್ರೋಗ್ರಾಮರ್ ಆಗಬೇಕಂತಿಲ್ಲಲ್ಲ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಬೇಕು, ಕಸ್ಟಮರ್ ರಿಲೇಷನ್ಸ್ ಬೇಕು, ಟೆಕ್ ಸಪೋರ್ಟ್ ಬೇಕು. ಸೊ ದೇರ್ ಆರ್ ವೇರಿಯಸ್ ರೋಲ್ಸ್. ಸೊ ಇಫ್ ದೇ ಆರ್ ಫೀಲಿಂಗ್ ದಟ್ ದೇ ವಾಂಟ್ ಟು ಗೆಟ್ ಇನ್ ಟು ದಟ್ ಈಸ್ ಅದರ್ ಥಿಂಗ್. ನಾವು ನಮ್ಮ ಇವ್ರು ಹೇಳಿದ್ರು ನೋಡ್ರಿ, ಇಂಡಸ್ಟ್ರಿಯಲ್ ಮಿನಿಸ್ಟರ್, ಸ್ಟಾರ್ಟಪ್ ಹೆಸರಿನ್ಯಾಗ ಬರೀ ಫುಡ್ ಬಿಸ್ನೆಸ್ ಮಾಡತ್ತೀವಿ, ಟೆಕ್ ಇಂಡಸ್ಟ್ರಿ ಬೆಳೀತಿಲ್ಲ. ಸೊ ದೆನ್ ವಿ ಶುಡ್ ನಾಟ್ ಕಾಲ್ ಇಟ್ ಸ್ಟಾರ್ಟಪ್. It is basically a retail business. Those are retail businesses. But ಅದನ್ನು ಏನಾರ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ನ್ಯಾಷನಲಿ ಅಥವಾ ಗ್ಲೋಬಲಿ ಸ್ಕೇಲ್ ಮಾಡತ್ತಿದ್ರಂದ್ರೆ ದೆನ್ ದ್ಯಾಟ್ ಈಸ್ ಅನ್ ಎಂಟರ್ಪ್ರಿನರ್ಶಿಪ್. ಈಗ ನಮ್ಮ ಪರಿಚಯದವರೊಬ್ರು ಯಾರೋ ಭಾಳ ಡೀಟೇಲ್ಸ್ ಹೇಳಲ್ಲ, ಗೊತ್ತಾಗ್ಬಿಡುತ್ತೆ, ಒಂದೇನೋ ಫುಡ್ ಐಟಮ್ ಮಾರಾಕ್ತಾರೆ. ಆ್ಯಂಡ್ ದೇ ಆರ್ ಸೇಯಿಂಗ್ ಐ ಆಮ್ ಡೂಯಿಂಗ್ ಅ ಸ್ಟಾರ್ಟಪ್. ಎಲ್ಲಿ ಬರೀ ಒಂದು ಪ್ಲೇಸ್ನಾಗ. ಸೊ ದ್ಯಾಟ್ ಮೈಂಡ್ಸೆಟ್ ಈಸ್ ಲಿಟಲ್ ಇದು ನನಗೇನೋ ಸರಿ ಅನಿಸಲ್ಲ. ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಅಥವಾ ನಿಮ್ಮ ಪರ್ಸ್ಪೆಕ್ಟಿವಿಂದ ಸ್ಟೂಡೆಂಟ್ಸ್ ಯಾರು ಕಾಲೇಜಾಗ ಇರ್ತಾರೆ, ವೆನ್ ದೇ ಥಿಂಕ್ ಆಫ್ ಬಿಲ್ಡಿಂಗ್ ಸಮಥಿಂಗ್ ಗ್ಲೋಬಲಿ, ಅಥವಾ ಒಂದೇನೋ ಇಂಡಿಯಾಯಿಂದ ಒಂದು ಟೆಕ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡೋದು ಆಗಲಿ, ನಾಟ್ ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಅವ್ರವ್ರ ಇಂಜಿನಿಯರಿಂಗ್ ಫೀಲ್ಡ್ ಒಳಗಿಂದ ಅವ್ರು ಏನೋ ಒಂದು ಪ್ರಾಡಕ್ಟ್ ಆಲ್ರೆಡಿ ಪ್ರೋಟೋಟೈಪ್ ರೆಡಿ ಮಾಡಿ ದೇ ಹ್ಯಾವ್ ದ್ಯಾಟ್ ಲೆವೆಲ್ ಆಫ್ ಸ್ಕಿಲ್ಸ್, ದೆನ್ ದೇ ಆರ್ ಓಕೆ ಟು ಡ್ರಾಪ್ ಔಟ್. ಇಲ್ಲಾಂದ್ರೆ ಅವ್ರು ಟೆಕ್ನಾಲಜಿ ಕಲಿತು ಅಥವಾ ಜಾಬ್ ಮಾಡಿ ತಮ್ಮ ಲೈಫನ್ನು ಒಂದು ಸೆಟಲ್ಮೆಂಟ್ ಅಥವಾ ಒಂದು ಸ್ಟೇಬಿಲಿಟಿ ಮೇಲೆ ತೊಗೊಂಡೋಗಿ ದೆನ್ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಎಂಟರ್ಪ್ರಿನರ್ಶಿಪ್ ಜರ್ನಿ. ವೆರಿ ವೆಲ್ ಸಮರೈಸ್ಡ್ ಅಮಿತ್. ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್.
ಗೂಗಲ್ ಕಂಪ್ನಿ ಒಳಗೂ ಸದ್ಯಕ್ಕ ಚಲೋ ಕೋಡಿಂಗ್ ಬರ್ತಿದ್ರಂದ್ರೆ ಡಿಗ್ರಿ ನೋಡಂಗೇನಲ್ಲ ಅವರು. ಆ ರೀತಿ ಝೋಹೋ ಅಂತಿದೆ ಇಂಡಿಯಾದಾಗ, ಅಲ್ಲೊಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದಾಗ್ಯಾರ, ಸಾಫ್ಟ್ವೇರ್ ಡೆವಲಪರ್ ಆಗ್ಯಾರ. ಸೊ ಆ ಥರ ಕಂಪ್ನಿಗಳು ಬರ್ತಿದ್ದಾವೆ ಸಮಾಜನ್ಯಾಗ. ಅಲ್ಲಿ ಅವ್ರು ಡಿಗ್ರಿನ ನೋಡಂಗಿಲ್ಲ ಇವ್ರದ್ದು, ಆದ್ರೆ ಅವ್ರು ಕೋಡಿಂಗ್ ಬರಬೇಕು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬರಬೇಕು, ಏನಾರು ಬಿಲ್ಡ್ ಮಾಡಿರಬೇಕು. ಆ ಒಂದು ಬದಲಾವಣೆ ಸಮಾಜದಾಗ ಹಂತವಾಗಿ ಬರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆ ಥರ ಬಂದವರು ಡೆಫಿನೆಟ್ಲಿ ದೇ ಕ್ಯಾನ್ ಟೇಕ್ ರಿಸ್ಕ್.